ಅಲ್ಲ, ಸೌಂದರ್ಯ ಅವರು ಕನ್ಸೀವ್ ಆಗೋಕ್ಕಾಗಲ್ಲ ಅಂದರು, ತಾಯಿ ಆಗ್ತಿದ್ದೀನಿ ಅಂತ ಎಲ್ಲರ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ದಾರೆ? ಅದನ್ನೆಲ್ಲ ನಂಬ್ತಿದಾರಲ್ಲ ಇವರು. ಅದೇ ಅಕ್ಕ, ಅವ್ರು ಸುಳ್ಳು ಹೇಳ್ತಿದ್ದಾರೆ, ಅವ್ರ ತಾಯಿ ಆಗೋಕ್ಕಾಗಲ್ಲ, ಅವ್ರ ಮಕ್ಕಳೇ ಆಗಲ್ಲ ಅನ್ನೋ ಸತ್ಯ ನಮ್ಮಿಬ್ರು ಗೊತ್ತು. ಆದರೆ ಅದನ್ನು ಸಾಬೀತು ಮಾಡೋಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅದಕ್ಕೆ ಅವ್ರು ಅಷ್ಟೊಂದೆಲ್ಲ ಬೀಗ್ತಿರೋದು. ಆದರೆ ನನಗೊಂದು ಅರ್ಥ ಆಗ್ತಿಲ್ಲ ದೀಪಾ. ಈಗೇನೋ ಅವರು ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ, ಆದರೆ ಆ ಸುಳ್ಳನ್ನ ಅವ್ರು ಹೇಗೆ ನಿಜ ಮಾಡ್ತಾರೆ? ಮುಂದೊಂದು ದಿನ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಮಾಡ್ತಿರೋದೆಲ್ಲ ನಾಟಕ ಅಂತ ಎಲ್ರಿಗೂ ಗೊತ್ತಾಗಲೇಬೇಕಲ್ವಾ? ಹ್ಞೂ ಅಕ್ಕ, ಆ ಕಾಲ ಯಾವಾಗ ಕೂಡ ಬರುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಅವ್ರ ವಿರೋಧ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ನನ್ನ ಮನೆ, ಆಸ್ಪತ್ರೆ ಅಂತ ಸುತ್ತಾಡ್ತಾನೇ ಇದ್ದೀನಿ. ಆದರೆ ಅವ್ರು ನನ್ನನ್ನು ಮೀರಿಸಿ ಗೆದ್ದುಬಿಟ್ರು. ಸತ್ಯನ ಸೋಲಿಸಿ ಗೆಲ್ಲೋದು ಗೆಲುವು ಅನ್ನಿಸ್ಕೊಳ್ಳಲ್ಲ ದೀಪಾ. ಇವತ್ತಲ್ಲ ನಾಳೆ ಸುಳ್ಳಿನ ನಾಟಕ ಹೊರಗೆ ಬರಲೇಬೇಕು. ಚೀರು, ಯಾರ ಬಗ್ಗೆ ಮಾತಾಡ್ತಿದ್ರಿ? ಯಾರು ಸುಳ್ಳಿನ ನಾಟಕ ಹೊರಗೆ ಬರಬೇಕು ಅಂತಿದ್ರಿ? ಚಿರಾಗ್, ಅದು ನಾವು ರಾಹುಲ್ ಬಗ್ಗೆ ಮಾತಾಡ್ತಿದ್ವಿ. ಬಿಟ್ಟು ಹೋಗಿರೋನ್ ಬಗ್ಗೆ ಯಾಕೆ ಮಾತಾಡಬೇಕು? ಅವರು ಯಾವ ಕಾರಣದಿಂದ ಅಕ್ಕಂಗೆ ಮೋಸ ಮಾಡಿದ್ದಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮಾತಾಡ್ತಿದ್ವಿ. ಅವ್ನು ಮಾಡಿರೋ ತಪ್ಪಿಗೆ ದೇವ್ರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನಗೆ ಏನು ಕೆಲಸ ಮಾಡೋಕ್ಕೆ ಇಷ್ಟನೋ ಅದರಲ್ಲಿ ನೀನು ತೊಡಗಿಸ್ಕೊ. ಲೈಫಲ್ಲಿ ಬ್ಯುಸಿ ಆಗು. ಆಗ ನಮ್ಮ ಮನಸ್ಸಲ್ಲಿರೋ ನೋವು, ಬೇಸರ ನಮಗೆ ಗೊತ್ತಿಲ್ಲದೆ ಮರೆಯಾಗೋಗುತ್ತೆ. ಇಷ್ಟು ದಿನ ದೀಪವ್ರು ನನ್ನಿಂದ ದೂರ ಇದ್ದಾರಲ್ಲ, ನಾನು ಅದನ್ನೇ ಮಾಡ್ತಾ ಇರೋದು. ಕೆಲಸ ಇಲ್ಲದಾದ್ರೂ ಆಫೀಸಿಗೆ ಹೋಗ್ತೀನಿ, ಏನಾದರೂ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಒಬ್ಬನೇ ಮನೇಲಿರೋಕ್ಕಂತೂ ಆಗಲ್ಲ. ದೀಪವ್ರು ನೆನಪಾಗ್ತಾ ಇರ್ತಾರೆ. ಸಾರಿ, ನಿನ್ನ ವಿಷಯ ಮಾತಾಡೋಕೆ ಹೋಗಿ ನನ್ನ ವಿಷಯ ಹೇಳ್ಕೊಳಕ್ಕೆ ಬಂದೆ. ಸಾರಿ. ಅಚ್ಚು, ನಿನಗೇನೇ ಸಹಾಯ ಬೇಕು ಅನ್ಸಿದ್ರು ನನ್ನನ್ನು ಕೇಳು. ನನ್ನ ಕರ್ತವ್ಯ ಅಂದ್ಕೊಂಡು ಮಾಡ್ತೀನಿ. ನೀನು ಖುಷಿಯಾಗಿರ್ಬೇಕು, ಅದು ನನಗೆ ಮುಖ್ಯ. ಬೆಳಗ್ಗೆಯಿಂದ ಗುರು ಅಣ್ಣ ಕಾಣಿಸ್ತಿಲ್ವಲ್ಲ, ಎಲ್ಲಿ? ನಾನೇ ಅಣ್ಣನ ಅದಕ್ಕೆನ ಔಟಿಂಗ್ ಕಳಿಸಿದ್ದೀನಿ. ಏನು ವಿಶೇಷ? ಏನಚ್ಚು ಹಿಂಗೆ ಕೇಳ್ತಾ ಇದೆಯಾ? ಅದಕ್ಕೆ ಕನ್ಸೀವ್ ಆಗಿದ್ದಾರೆ. ಮದುವೆಯಾಗಿ ಎಷ್ಟೋ ವರ್ಷ ಆದಮೇಲೆ ಅದಕ್ಕೆ ತಾಯಿ ಆಗ್ತಾ ಇದ್ದಾರಲ್ವಾ. ಹೋಗ್ತಾ ಹೋಗ್ತಾ ಅವ್ರು ಆಚೆಯಲ್ಲಿ ಓಡಾಡಬಾರ್ದು, ಮನೇಲೇ ರೆಸ್ಟ್ ಮಾಡಬೇಕು ಅನ್ನಂಗೆ ಆಗುತ್ತಲ್ವ. ಸೊ ಈಗಲೇ ಅವರಿಬ್ಬರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾನೇ ಅವರಿಬ್ಬರಿಗೂ ಚಿಕ್ಕಮಗಳೂರಲ್ಲಿ ರೆಸಾರ್ಟ್ ಬುಕ್ ಮಾಡಿ ಕಳಿಸಿದ್ದೀನಿ. ಯಾಕಚ್ಚು, ನಿಂಗೆ ಅವರಿಬ್ಬರು ಔಟಿಂಗ್ ಹೋಗಿರೋದು ಇಷ್ಟ ಇಲ್ವಾ? ಇದರಲ್ಲಿ ನಾನು ಇಷ್ಟಪಡೋಂಥದ್ದು ಏನಿದೆ? ಅಂದರೆ ಅದಕ್ಕೆ ತಾಯಿ ಆಗ್ತಿರೋದು ನಿನಗಿಷ್ಟ ಇಲ್ವಾ? ನಿನಗೆ ಖುಷಿ ಕೊಡ್ತಲ್ವಾ? ಹೌದು, ಖುಷಿನೇ. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಆಮೇಲೆ ಸಿಗ್ತೀನಿ.